ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಬಿಗ್ ಬಾಸ್ ಸೀಸನ್ 12ರ ಫೈನಲ್ಗೆ ಡೇಟ್ ಕೂಡ ಫಿಕ್ಸ್ ಆಗಿದ್ದು, ಬರುವ ಜನವರಿ 18ರಂದು ಬಿಗ್ ಬಾಸ್ ಫೈನಲ್ಗೆ ಭರ್ಜರಿಯಾದಂತಹ ಸಿದ್ಧತೆ ಕೂಡ ನಡೀತಾ ಇದೆ. ಇದರ ಮಧ್ಯೆ ಬಿಗ್ ಬಾಸ್ ಯಾರು ಗೆಲ್ತಾರೆ ಅನ್ನುವಂತಹ ಪ್ರೆಡಿಕ್ಷನ್ ಕೂಡ ಈಗಾಗಲೇ ಕೆಲವರು ಹೇಳಿದ್ರು, ಕೆಲವರು ಸಮೀಕ್ಷೆ ಕೂಡ ಮಾಡಿದ್ರು. ಆದ್ರೆ ಈಗ ಬಿಗ್ ಬಾಸ್ ಗೆಲ್ಲುವಂತ ಈ ಲೆಕ್ಕಾಚಾರ ಉಲ್ಟಾಗಿದೆ. ನೀವು ಅಂದ್ಕೊಂಡವರು ಬಿಗ್ ಬಾಸ್ ಗೆಲ್ತಾರ ಇಲ್ವಾ, ಅಥವಾ ಬೇರೆಯವರು ಈಗ ಕಾಂಪಿಟೇಷನ್ ಬಂದು ಬಿಗ್ ಬಾಸ್ ಟ್ರೋಫಿಯನ್ನ ಗೆದ್ದು ಹಿಡಿತಾರ? ಹಾಗಾದ್ರೆ ಬಿಗ್ ಬಾಸ್ ಸೀಸನ್ 12ರ ಟ್ರೋಫಿ ಗೆಲ್ಲುವುದು ಯಾರು, ರನ್ನರ್ ಅಪ್ ಆಗುವುದು ಯಾರು, ಮತ್ತು ಸೆಕೆಂಡ್ ರನ್ನರ್ ಅಪ್ ಆಗುವುದು ಯಾರು, ಟಾಪ್ 3 ಅಲ್ಲಿ ಯಾರು ಇರ್ತಾರೆ, ಮತ್ತು ಟಾಪ್ 1, ಟಾಪ್ 2, ಟಾಪ್ 3 ಅಲ್ಲಿ ಯಾರ್ಯಾರ ಹೆಸರು ಇದೀಗ ಮುಂಚೂಣಿಯಲ್ಲಿದೆ, ಇವೆಲ್ಲವನ್ನ ನೋಡೋಣ. ಅದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನ ತಿಳಿಸಬಹುದು. ಎಸ್ ವೀಕ್ಷಕರೇ, ಬಿಗ್ ಬಾಸ್ ಸೀಸನ್ 12 ಅಂದ ಕೂಡಲೇ ನನಗೆ ತುಂಬಾ ಖುಷಿ ಕೊಟ್ಟಂತ ಸೀಸನ್. ಯಾಕಂದ್ರೆ ಬಿಗ್ ಬಾಸ್ ಸೀಸನ್ 1, 2ರ ತನಕ ಸ್ವಲ್ಪ ಒಂದು ಮಟ್ಟಿಗೆ ಒಕ್ಕಿತ್ತು. ಅದಾದ ನಂತರ ಸಮಾಜದಲ್ಲಿ ಏನಾದ್ರೂ ಒಂದು ಕಾಂಟ್ರವರ್ಸಿ ಆಯ್ತಂದ್ರೆ, ಈ ಸಮಾಜದಲ್ಲಿ ಏನಾದ್ರೂ ಒಂದು ಕಿತ್ತಾಟ ಆಯ್ತಂದ್ರೆ, ಅಲ್ಲಿ ಕೇಳಿ ಬರ್ತಾ ಇರುವಂತ ಮಾತದೇಂದ್ರೆ, ಈ ವ್ಯಕ್ತಿ ಬಿಗ್ ಬಾಸ್ ಹೋಗ್ತಾನೆ, ಯಾಕಂದ್ರೆ ಕಾಂಟ್ರವರ್ಸಿ ಮಾಡಿದನಲ್ಲ, ಸೀನ್ ಕಟ್ಟಾದ್ರೆ ಬಿಗ್ ಬಾಸ್ ಹೋಗ್ತಾನೆ ಅನ್ನುವಂತ ಮಾತು ಕೇಳಿ ಬರುವಷ್ಟರ ಮಟ್ಟಿಗೆ ಬಿಗ್ ಬಾಸ್ ಕಂಟೆಸ್ಟೆಂಟ್ ಗಳೆಲ್ಲ ಕಾಂಟ್ರವರ್ಸಿಯ ಕ್ಯಾರೆಕ್ಟರ್ ಗಳಾಗಿ ಮಾರ್ಪಡ್ತಾ ಇದ್ರು, ಮತ್ತು ಕಾಂಟ್ರವರ್ಸಿಯ ಕ್ಯಾರೆಕ್ಟರ್ ಗಳನ್ನ ಬಿಗ್ ಬಾಸ್ ಮನೆ ಒಳಗೆ ತುಂಬಿ ಹಾಕಿ ಅವರನ್ನ ಈ TRP ಮುಖಾಂತರ ಜನರನ್ನ ಸೆಳೆಯುವಂತ ಪ್ರಯತ್ನ ಕೂಡ ಆಗ್ತಾ ಇತ್ತು. ಆದ್ರೆ ಈ ಬಿಗ್ ಬಾಸ್ ಸೀಸನ್ 12 ಇದೆಯಲ್ಲ, ಅದು ಸ್ವಲ್ಪ ಮಟ್ಟಿಗೆ ಈ ಎಲ್ಲಾ ಕಾಂಟ್ರವರ್ಸಿಗಳನ್ನ ಹೊರತಾಗಿ ಒಂದು ಸಾದಾ ಸಿಂಪಲ್ ಮನುಷ್ಯರನ್ನು ತಂದು ಕೂಡ ಹಾಕಿ ಅಲ್ಲಿ ಆಟವನ್ನು ಆಡ್ತಾ ಇದ್ದಾರೆ. ಕೆಲವೊಂದು ಚಿಕ್ಕ ಪುಟ್ಟ ದೋಷ ಇರಬಹುದು, ಅದನ್ನು ಬಿಟ್ಟು 90% ಈ ಬಿಗ್ ಬಾಸ್ ಸೀಸನ್ ಅಲ್ಲಿರುವ ಕಂಟೆಸ್ಟೆಂಟ್ಗಳು ಒಳ್ಳೆಯ ಒಂದು ಮನಸ್ಥಿತಿಯನ್ನ, ಒಳ್ಳೆಯ ಚರಿತ್ರೆಯನ್ನ ಹೊಂದಿದ್ದಾರೆ ಅಂತ ಹೇಳ್ಬೋದು. ಅಷ್ಟರ ಮಟ್ಟಿಗೆ ಈ ಬಿಗ್ ಬಾಸ್ ಸೀಸನ್ 12 ಒಂದು ಹಂತಕ್ಕೆ ಖುಷಿ ಕೊಡುವಂತ ವಿಚಾರ. ಇನ್ನು ಎರಡನೇ ಹಂತವಾಗಿ ಈಗ 96, 97, 98 ದಿನ ಆಗಿದೆ. ಇನ್ನೇನು ಹತ್ರ ಕೇವಲ 10, 12 ದಿನದಲ್ಲಿ ಫೈನಲ್ ಕೂಡ ಬರುತ್ತೆ, ವಿನ್ನರ್ ಕೂಡ ಅನೌನ್ಸ್ ಆಗ್ತದೆ. ಇದರ ಮಧ್ಯೆ ಈ 96, 97 ದಿನಗಳಲ್ಲಿ ಗಿಲ್ಲಿ ನಟ ಗೆಲ್ತಾನೆ. ಗಿಲ್ಲಿ ನಟನ ವಿರುದ್ಧ ಯಾರು ಕೂಡ ಅರ್ಧಕ್ಕೂ ಕಾಂಪಿಟೇಷನ್ ಕೊಡಲ್ಲ. ಇನ್ನೇನಿದ್ರು ಗಿಲ್ಲಿ ನಟ ಗೆದ್ದೇ ಬಿಡ್ತಾನೆ ಅನ್ನೋ ಹಂತದಲ್ಲಿ ಏನೋ ಒಂಥರ ಟ್ವಿಸ್ಟ್ ಕೊಟ್ಟಂಗಾಗಿ ಅಶ್ವಿನಿ ಗೌಡ್ರನ್ನ ಮುಂತರ್ತಾರೆ. ಜೊತೆಗೆ ಗಿಲ್ಲಿಯನ್ನು ಸ್ವಲ್ಪ ಡೌನ್ ಮಾಡುವಂತ ಕೆಲಸ ಆಗತ್ತೆ. ಜೊತೆಗೆ ಸ್ಪಂದನ ಅವರನ್ನ ಮುಂತರ್ತಾರೆ. ಮಾಳವರನ್ನ ಎಲಿಮಿನೇಟ್ ಮಾಡಿದಂತ ಕಾಂಟ್ರವರ್ಸಿ ಆದ ನಂತರ ಸ್ಪಂದನ ಅವರ ಪ್ರೋಮೋನ ಬಿಡ್ತಾರೆ. ಜೊತೆಗೆ ಇಲ್ಲೂ ಒಂದ್ ಕಡೆ ಟಾಸ್ಕ್ ಆಡ್ಕೊಂಡು ಸೈಲೆಂಟ್ ಆಗಿದಂತ ರಾಶಿಕಾ ಅವ್ರನ್ನ ಮುಂತರ್ತಾರೆ. ಇಲ್ಲಿ ತನಕ ಏನಿತ್ತಂದ್ರೆ, ಮೊಟ್ಟ ಮೊದಲ ಬಾರಿಗೆ ಅಂದ್ರೆ ಗಿಲ್ಲಿ ನಟ ಟಾಪ್ 1 ಬರ್ತಾನೆ, ರಕ್ಷಿತಾ ಶೆಟ್ಟಿ ಅವರು ಗೆಲ್ತಾರೆ. ಮೂರನೇದಾಗಿ ಅಶ್ವಿನಿ ಗೌಡ ಅವ್ರನ್ನ ಹೊರಗಾಕ್ಬಹುದು, ಅಥವಾ ಮಾಳೂರ್ ಬರ್ಬೋದು. ಮಾಳು ಟಾಪ್ 3 ಇರ್ತಾರೆ. ಧನುಷ್ ಮತ್ತು ಸ್ಪಂದನ ಬಿಗ್ ಬಾಸ್ ಅಥವಾ ಕಲರ್ಸ್ ನ ಒಂದು ಮನೆ ಮಕ್ಕಳಾಗಿದ್ರಿಂದ ಅವ್ರನ್ನು ಕೂಡ ತರಬಹುದು, ತರದೇ ಇರ್ಬೋದು ಎನ್ನುವಂತ ಮಾತು ಕೇಳಿ ಬರ್ತಾ ಇತ್ತು. ಆದ್ರೆ ಯಾವಾಗ ಮಾಳು ಅವ್ರನ್ನ ಹೊರಗಾಕಿ ಅಶ್ವಿನಿ ಗೌಡರನ್ನ ಪ್ರಮೋಟ್ ಮಾಡಿ ಸ್ಪಂದನ ಅವ್ರನ್ನ ಕೂಡ ಪ್ರೋಮೋದಲ್ಲಿ ಎರ್ರಾಬಿರಿ ತೋರ್ಸ್ಲಾಯ್ತಲ್ಲ, ಆಗ ಎಲ್ಲರೂ ಕೂಡ ಅಂದ್ಕೊಂಡಿದ್ ಒಂದೇ, ಇಲ್ಲ ಬಿಗ್ ಬಾಸ್ ಲೆಕ್ಕಾಚಾರ ಉಲ್ಟಾ ಆಯ್ತು. ಸುಖ ಸುಮ್ಮನೆ ಯಾಕೆ ಟಾಸ್ಕ್ ಆಡ್ತೀರಿ, ಸುಖ ಸುಮ್ಮನೆ ಗಿಲ್ಲಿ ಅವ್ರನ್ನ ಯಾಕೆ ಅವ್ರಿಗೆ ಬೈತೀರಿ, ಸುಖ ಸುಮ್ಮನೆ ಸುದೀಪ್ ಅವ್ರು ಬಂದ್ಕೊಂಡು ಯಾಕೆ ರಕ್ಷಿತಾ ಶೆಟ್ಟಿ ಅವ್ರಿಗೆ ಕ್ಲಾಸ್ ತಗೋತಾರೆ, ಅಶ್ವಿನಿ ಗೌಡ ಅವರು ಏನೇ ತಪ್ಪು ಮಾಡಿದ್ರು ಕೂಡ ಯಾರನ್ನೂ ಕೂಡ ಕ್ಲಾಸ್ ತೆಗೆದುಕೊಳ್ಳದಿದ್ದಂತ ಸುದೀಪ್ ಅವರು ರಕ್ಷಿತಾ ಶೆಟ್ಟಿ ಅವ್ರಿಗೆ ಕ್ಲಾಸ್ ತೆಗೆದುಕೊಳ್ತಾರೆ, ಯಾಕೆ ಸುಮ್ಮನೆ ನೀವು ಬಿಗ್ ಬಾಸ್ ಆಡಿಸ್ತೀರಿ, ಸುಮ್ಮನೆ ಅಶ್ವಿನಿ ಗೌಡರನ್ನ ವಿನ್ ಮಾಡಿಸ್ ಕಳಿಸ್ಬಿಡಿ ಎನ್ನುವಂತ ಮಾತು ಕಳೆದ 3-4 ದಿನಗಳಿಂದ ಕೇಳಿ ಬರ್ತಾನೆ ಇತ್ತು. ಮತ್ತು ಅದಕ್ಕೆ ತಕ್ಕಂತೆ ಸಾಮಾಜಿಕ ಜಾಲತಾಣ, ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲ್ ಆಗಿರ್ಬೋದು, ಸ್ವಲ್ಪ ಎವಿಡೆನ್ಸ್ ಆಗಿರ್ಬೋದು, ಸ್ವಲ್ಪ ಅದಕ್ಕೆ ತಕ್ಕಂತ ಸೂಕ್ಷ್ಮವಾದಂತ ಕೆಲವೊಂದು ವಿಚಾರ ಕೂಡ ಹಂಚಿಕೊಂಡಿದ್ರು. ಆದ್ರೆ ನಿನ್ನೆ ಮತ್ತು ಮೊನ್ನೆ ಆದಂತ ಕಿಚ್ಚನ ಕಟಕಟಿಯಲ್ಲಿ ಎಲ್ಲರೂ ಕೂಡ ಕೆಲವೊಂದನ್ನ ಎಕ್ಸ್ಪೆಕ್ಟ್ ಮಾಡಿದ್ರು. ಗಿಲ್ಲಿ ಅವರಿಗೆ ಸುದೀಪ್ ಅವರು ಕ್ಲಾಸ್ ತೆಗೆದುಕೊಳ್ತಾರೆ, ಅಶ್ವಿನಿ ಗೌಡ್ರಿಗೆ ಕ್ಲಾಸ್ ತೆಗೆದುಕೊಳ್ತಾರೆ, ಜೊತೆಗೆ ಕ್ಯಾಪ್ಟನ್ಸಿ ಸರಿಯಾಗಿ ನಿಭಾಯಿಸಿದಂತ ಗಿಲ್ಲಿ ಅವರಿಗೆ ಕ್ಲಾಸ್ ತೆಗೆದುಕೊಳ್ತಾರೆ ಅಂತ ಮಾತಿತ್ತು. ಫಸ್ಟ್ ಎಪಿಸೋಡ್ ನ ಎಂಡ್ ಅಲ್ಲಿ ಅಂತೂ ಎಲ್ಲಾ ಸ್ಪರ್ಧಿಗಳು ಕೂಡ ಮುಗಿ ಬಿದ್ದಿದ್ರು. ಪ್ರೋಮೋ ಪೋಸ್ಟ್ ಸೆಕೆಂಡ್ ಪ್ರೋಮೋದಲ್ಲಿ ಇಡೀ ಸ್ಪಂದನ ಅಂತ ಹಿಡಿದು ಅಶ್ವಿನಿ ಗೌಡ, ರಾಶಿಕಾ, ಜೊತೆಗೆ ರಕ್ಷಿತಾ ಶೆಟ್ಟಿ ಎಲ್ಲರೂ ಇನ್ಕ್ಲೂಡಿಂಗ್ ರಘು ಎಲ್ಲರೂ ಕೂಡ ಪ್ರೋಮೋದಲ್ಲಿ ಇಲ್ಲ ಕ್ಯಾಪ್ಟನ್ಸಿ ಸರಿ ಇಲ್ಲ, ಕ್ಯಾಪ್ಟನ್ಸಿನೇ ಅನ್ಸಿಲ್ಲ ಅನ್ನುವಂತ ವಾಗ್ದಾಳಿಯನ್ನ ಮಾಡಿದ್ರು. ಆದ್ರೆ ಯಾವ್ದಕ್ಕೂ ಕೂಡ ಗಿಲ್ಲಿ ನಟ ತಲೆ ಕೆಡಿಸ್ಕೊಂಡಿಲ್ಲ. ಇಲ್ಲೋ ಒಂದ್ ಕಡೆ ಜನರಿಗೆ ಅನ್ಸುತ್ತಿಲ್ಲ, ಗಿಲ್ಲಿ ನಟ ಸೋಲನ್ನು ಒಪ್ಕೊಂಡ್ಬಿಟ್ಟ, ಯಾವ್ದಕ್ಕೂ ಕೂಡ ರಿಯಾಕ್ಟೇ ಮಾಡ್ತಿಲ್ಲ, ಒಂಥರ ಲೇಜಿ ಫೆಲೋ ತರ ಆಡ್ತಾ ಇದ್ದಾನೆ, ಒಂಥರ ನಿದ್ದೆ ಮಂಪರ್ಲಿ ಇದ್ದಾನೆ ಅಂತ ಮಾತು ಕೂಡ ಕೇಳಿ ಬರ್ತಾ ಇತ್ತು. ಹಾಗಾಗಿ ಎಲ್ಲರೂ ಕೂಡ ಅಂದ್ಕೊಂಡಿದ್ದು ಅದು ಕಿಚ್ಚನ ಕಟಕಟೆ ಆಗೋ ತನಕ ಇಲ್ಲ, ಅಶ್ವಿನಿ ಗೌಡ್ರ ನಂಬರ್ 1 ಬರ್ತಾರೆ, ಅಶ್ವಿನಿ ಗೌಡ್ರನ್ನ ಗೆಲ್ಲಿಸ್ತಾರೆ. ಸೆಕೆಂಡ್ ಆಗಿ ಗಿಲ್ಲಿ ಬರ್ತಾನೆ, ಮೂರನೇದಾಗಿ ರಾಶಿಕಾ ಅಥವಾ ಸ್ಪಂದನ್ ಅವ್ರು ಬರ್ತಾರೆ, ಇಲ್ಲ ಅಂದ್ರೆ
ಕಲರ್ಸ್ ನ ಕುಡಿಯಾಗಿರುವಂತ ಕಲರ್ಸ್ ನ ಒಂದು ಮನೆ ಮಗನಾಗಿರುವಂತ ಧನುಷ್ ಅವರು ಬರೋ ಚಾನ್ಸಸ್ ಇದೆ, ಅಥವಾ ಸ್ಪಂದನ ಬರ್ಬೋದು. ಟಾಪ್ 3 ಅಲ್ಲಿಗೆ ಹೀಗೆ ಬದಲಾವಣೆ ಆಗುತ್ತೆ ಇರುವಂತ ಮಾತು ಕೂಡ ಕೇಳ ಬರ್ತಾ ಇತ್ತು. ಆದ್ರೆ ಇದೀಗ ಸಿಗ್ತಾ ಇರುವಂತ ಬಿಗ್ ಅಪ್ಡೇಟ್ ಅಂದ್ರೆ ಎಲ್ಲದಕ್ಕೂ ಕೂಡ ಇದೀಗ ಕಾಲ ಉತ್ತರ ಕೊಡುತ್ತೆ. ಜನವರಿ 18ರಂದು ಒಬ್ಬ ಅಚ್ಚರಿಯ ಸ್ಪರ್ಧಿ ಇದೀಗ ವಿನ್ ಆಗ್ತಾರೆ ಅನ್ನುವಂತ ಮಾತು ಇದೀಗ ಸ್ಪಷ್ಟವಾಗ್ತಿದೆ. ಮತ್ತು ಸರ್ವೆ ಮಾಡಿದಂತವ್ರು ಅಥವಾ ಪ್ರೆಡಿಕ್ಷನ್ ಮಾಡಿದಂತವ್ರು ಅಥವಾ ಈ ಸಾಮಾಜಿಕ ಜಾಲತಾಣ ಸರ್ವೆ ಮಾಡಿ ಪಕ್ಕಾ ರಿಸಲ್ಟ್ ಕೊಡುವಂತವ್ರು ಇದೀಗ ವಿಷಯವನ್ನು ಹಂಚಿಕೊಂಡಿದ್ದಾರೆ. ಮತ್ತು ಗೂಗಲ್ ಅಲ್ಲಿ ಕೂಡ ಅದು ಈಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ಹಾಗಾದ್ರೆ ಅಶ್ವಿನಿ ಗೌಡ ಅವರು ಗೆಲ್ತಾರ, ಗಿಲ್ಲಿ ಅವರು ಸೋಲ್ತಾರ? ಎಲ್ಲವನ್ನ ನೋಡ್ತಾ ಹೋದ್ರೆ ಗಿಲ್ಲಿ ಇದೀಗ ಟಾಪ್ 1 ಅಲ್ಲಿ ಗೆಲ್ತಾರೆ ಮತ್ತು ಅವನ ಹತ್ರ ಯಾರೂ ಕೂಡ ಹತ್ರ ಇಲ್ಲ ಎನ್ನುವಂತ ಒಂದು ಪ್ರೊಡಿಕ್ಷನ್ ಇದೀಗ ಒಂದು ಸರ್ವೆ ಕಂಪನಿ ಮಾಡ್ತಾ ಇದೆ. ಹಾಗಾಗಿ ಈ ಬಿಗ್ ಬಾಸ್ ಸೀಸನ್ 12ರ ವಿನ್ನರ್ ಆಗಿ ಗಿಲ್ಲಿ ನಟ ಗೆಲ್ತಾರೆ, ಅವನ ಹತ್ರ ಯಾರು ಇಲ್ಲ ಅನ್ನುವಂತ ಮಾತು ಇದೀಗ ಕೇಳಿ ಬರ್ತಾ ಇದೆ. ಗೂಗಲ್ ಅಲ್ಲಿ ಸರ್ಚ್ ಮಾಡೋದಾಗಿರ್ಬೋದು ಅಥವಾ ಜನ ಅವ್ರ ಮೇಲೆ ಕಾಮೆಂಟ್ ಮಾಡೋದಾಗಿರ್ಬೋದು, ಸೋಷಿಯಲ್ ಮೀಡಿಯಾದಲ್ಲಿ ಗಿಲ್ಲಿ ಅಥವಾ ಗಿಲ್ಲಿ ಫೋಟೋ ಜೊತೆ ಬೇರೆ ಹಾಕಿದಾಗ ಗಿಲ್ಲಿ ಗಿಲ್ಲಿ ಅನ್ನುವಂತ ಒಂದು ಕಾಮೆಂಟ್ ಆಗಿರ್ಬೋದು, ಅಥವಾ ಬೇರೆ ಬೇರೆ ಸರ್ವೆ ಅಥವಾ ಬೇರೆ ಬೇರೆ ಪೋಲ್ ಆಗಿರ್ಬೋದು, ಎಲ್ಲವನ್ನ ಒಂದು ಲಿಸ್ಟ್ ಮಾಡಿದಾಗ ಗಿಲ್ಲಿ ಅವರು ಅತ್ಯಂತ ತುಂಬಾ ಮಾರುದ್ದ ಅಥವಾ ಮೈಲುದ್ದಂತರ ಅಷ್ಟು ದೂರ ಇದ್ದಾರೆ ಸೆಕೆಂಡ್ ಅಭ್ಯರ್ಥಿಗಿಂತ ಅನ್ನುವಂತ ಮಾತು ಕೇಳಿ ಬರ್ತದೆ. ಮತ್ತು ಆ ಪ್ರೆಡಿಕ್ಷನ್ ಕೂಡ ಸತ್ಯವಾಗುವಂತ ಕಾಲ ಸನ್ನಿಹಿತವಾಗಿದೆ. ಹಾಗಾಗಿ ಗಿಲ್ಲಿ ಬಿಗ್ ಬಾಸ್ ಸೀಸನ್ 12ರ ವಿನ್ನರ್ ಆಗಿ ಹೊರಹೊಮ್ಮುತ್ತಾರೆ. ಹಾಗಾದ್ರೆ ಸೆಕೆಂಡ್ ಯಾರು ಹೋಗ್ತಾರೆ ಅಂದ್ರೆ ಇಬ್ಬರ ಕೈ ಹಿಡಿಬೇಕಾಗುತ್ತೆ. ಒಬ್ರು ಈಗ ಗಿಲ್ಲಿ ಅವ್ರ ಕೈ ಹಿಡಿದಾಯ್ತು, ಗಿಲ್ಲಿ ಅವ್ರನ್ನ ಗೆಲ್ಸಾಯ್ತು, ಪಕ್ಕದಲ್ಲಿ ಯಾರು ಇರ್ತಾರೆ ಅದು ಈಗ ಅತ್ಯಂತ ಮತ್ತೊಂದು ಕುತೂಹಲ. ಗಿಲ್ಲಿ ಅವ್ರ ಜೊತೆಗೆ ಫೈನಲ್ ಇರುವಂತ ಮತ್ತೊಬ್ಬ ಕಂಟೆಸ್ಟೆಂಟ್ ಅಂದ್ರೆ ಅದು ರಕ್ಷಿತಾ ಶೆಟ್ಟಿ. ಈ ಹಿಂದೂ ಕೂಡ ಅದೇ ಪ್ರೊಡಕ್ಷನ್ ಇತ್ತು, ಆದ್ರೆ ಕೆಲವೊಂದು 10 ದಿನಗಳಿಂದ ಎಲ್ಲಾ ಪ್ರೊಡಕ್ಷನ್ ಉಲ್ಟಾಗಿ ಎಲ್ಲವೂ ಕೂಡ ಆಗಿತ್ತು. ಅದಾದ ನಂತರ ಈಗ ಆ ಪ್ರೊಡಿಕ್ಷನ್ ಸತ್ಯವಾಗುವಂತ ಹಂತಕ್ಕೆ ಬರ್ತಾ ಇದೆ. ಅದೇನಂದ್ರೆ ಗಿಲ್ಲಿ ಅವರು ಬಿಗ್ ಬಾಸ್ ಸೀಸನ್ ವಿನ್ ಆದ್ರೆ ಮಂಗಳೂರಿನ ಕೋರೆಯಾದಂತ ಕನ್ನಡತಿಯಾದಂತ ಮತ್ತು ತನ್ನ ಒಂದು ನೇರ ನುಡಿಗಳಿಂದ ಅಥವಾ ಯಾರ ಮೇಲೂ ಬಕೆಟ್ ಹಿಡಿದೆ ಹಾಗೆ ಮಾಡಿದ್ರೆ ತನಗನ್ಸಿದ್ದನ್ನು ಹೇಳ್ತಾ ಇರುವಂತ ಮತ್ತು ಬಿಗ್ ಬಾಸ್ಗೆ ತಕ್ಕಂತೆ ಆಟವನ್ನು ಆಡ್ತಿರುವಂತ ಯಾವ ಫೀಮೇಲ್ ಕ್ಯಾಂಡಿಡೇಟ್ಗೂ ಕೂಡ ಕೆಟ್ಟ ಶಬ್ದಗಳಿಂದ ಬೈಯದ ಮತ್ತು ಇವತ್ತು ಒಂದು ಅಚ್ಚರಿಯ ಪಾಯಿಂಟ್ ಅನ್ನು ಹಿಡಿದು ರಾಶಿಕಾ ಅವರಿಗೆ ಹಿಗ್ಗಾಮುಗ್ಗಾ ಕ್ಲಾಸ್ ತೆಗೆದುಕೊಂಡಂತ ರಕ್ಷಿತಾ ಶೆಟ್ಟಿ ಅವರು ಟಾಪ್ 2 ಬರ್ತಾರೆ. ರಕ್ಷಿತಾ ಶೆಟ್ಟಿ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಇವತ್ತು ಆದಂತ ಈ ಫುಟ್ಬಾಲಿಗೆ ಫೋಟೋ ನಡೆಸಿ ಒದ್ದು ಅಥವಾ ಅನಂತರ ಅವ್ರನ್ನ ನಾಮಿನೇಷನ್ ಮಾಡುವಂತ ಪ್ರಕ್ರಿಯೆಯಲ್ಲಿ ಹೇಳ್ತಾರೆ ರಾಶಿಕಾ ಅವರು, ನೀನು ಮ್ಯಾನಿಪುಲೇಟ್ ಮಾಡ್ತಿದ್ಯಾ, ನೀನು ಸುಖ ಸುಮ್ನೆ ವಾರದಲ್ಲಿ ಒಂಥರ ವೀಕೆಂಡ್ ಅಲ್ಲಿ ಒಂತಿರ್ತೀಯ, ಇದು ಮನೆಯವರಿಗೂ ಗೊತ್ತುಂಟು ಮತ್ತು ನಮ್ಮ ಮನೆಯವರಿಗೂ ಗೊತ್ತಿದೆ ಎನ್ನುವಂತ ಮಾತು ಹೇಳಿದಾಗ ಅದನ್ನೇ ಆ ಪಾಯಿಂಟ್ ಅನ್ನು ಹಿಡ್ಕೊಂಡು ವಾದ ಮಾಡಿ ಗೆದ್ದಂತ ರಕ್ಷಿತಾ ಶೆಟ್ಟಿ ಅವರು ಹೇಳ್ತಾರೆ, ಹಾಗಾದ್ರೆ ಬಿಗ್ ಬಾಸ್ ರೂಲ್ಸ್ ಅನ್ನ ಬ್ರೇಕ್ ಮಾಡಿ ನಿಮ್ಮ ಮನೆಯವರು ಬಂದು ನಿಮಗೆ ಹೇಳಿದ್ರ, ಇದು ಕೂಡ ಬಿಗ್ ಬಾಸ್ ರೂಲ್ಸ್ ಅನ್ನ ಬ್ರೇಕ್ ಮಾಡಿದಾಗ ಎನ್ನುವಂತ ಮಾತನ್ನ ಹೇಳಿ ಅದಾದ ನಂತರ ಸ್ವಲ್ಪ ನೂಕಾಟಾಯ್ತು ತಳ್ಳಾಟಾಯ್ತು, ಅದು ಬಿಗ್ ಬಾಸ್ ನೋಡ್ಕೊಳ್ತಾರೆ. ಆದ್ರೆ ಇಂತ ಒಂದು ಬುದ್ಧಿವಂತಿಕೆ ಆಟವನ್ನು ಆಡ್ತಿರುವಂತ ರಕ್ಷಿತಾ ಶೆಟ್ಟಿ ಇದೀಗ ಬಿಗ್ ಬಾಸ್ ನ ಫಸ್ಟ್ ರನ್ನರ್ ಅಪ್ ಆಗುತ್ತಾರೆ. ಇನ್ನು ಅದಕ್ಕೂ ಮೊದಲು ಬಿಗ್ ಬಾಸ್ ನ ಇಬ್ಬರನ್ನ ಆಯ್ತು ಅಂದ್ರೆ ನಂಬರ್ 1 ಆಗಿ ಗಿಲ್ಲಿ ಇರ್ತಾರೆ, ನಂಬರ್ 2 ಆಗಿ ರಾಶಿಕಾ ಇರ್ತಾರೆ. ಅವ್ರನ್ನ ಬಿಗ್ ಬಾಸ್ ಮನೆ ಒಳಗಿಂದ ಕರ್ಕೊಂಡ್ ಬರ್ತಾರೆ. ಆದ್ರೆ ಬಿಗ್ ಬಾಸ್ ಒಳಗೆ ಎಲಿಮಿನೇಟ್ ಮಾಡ್ಬೇಕಲ್ಲ, 5 ಜನರಲ್ಲಿ 3 ಜನ ಎಲಿಮಿನೇಟ್ ಮಾಡ್ಬೇಕಲ್ಲ. ಅದರಲ್ಲಿ ಟಾಪ್ 3 ಅಲ್ಲಿ ಅಂದ್ರೆ ಸೆಕೆಂಡ್ ರನ್ನರ್ ಅಪ್ ಆಗಿ ಅಶ್ವಿನಿ ಗೌಡ ಇರ್ತಾರೆ. ಇದು ಈಗ ಮಹತ್ವವನ್ನು ಪಡ್ಕೊಂಡಿದೆ. ಸರ್ವೆ ಪ್ರಕಾರ, ಗೂಗಲ್ ಸರ್ಚ್ ಪ್ರಕಾರ ಯಾರು ಏನ್ ಮಾಡ್ತಾರೆ, ಯಾರ ಬಗ್ಗೆ ಕಾಮೆಂಟ್ ಇದೆ ಎನ್ನುವುದನ್ನು ನೋಡ್ತಾ ಇದ್ರೆ ಹಿರಿಯ ಹೋರಾಟಗಾರ್ತಿ ಕೆಲವೊಂದು ಸಲ ಪದ ತಪ್ತಾರೆ. ಅದು ನನಗೂ ಕೂಡ ಸ್ವಲ್ಪ ಬೇಜಾರಿದೆ. ಯಾಕಂದ್ರೆ ಯಾವುದೇ ಒಂದು ಕಂಟೆಸ್ಟೆಂಟ್ಗಳು ಒಂದು ಲಿಮಿಟ್ ಅನ್ನು ಮೀರಿದಾಗ ಅದು ಕೆಲವೊಂದು ಸಲ ಅಸಹ್ಯ ಅನ್ಸ್ಬಿಡುತ್ತೆ. ಗಿಲ್ಲಿಯವರ ಒಂದು ಮಾತಲ್ಲಿ ಸ್ಪೈನಲ್ ಕಾರ್ಡ್ ಇಲ್ಲ ಅಂತ ಹೇಳ್ಬೋದು, ಅಥವಾ ಬೇರೆ ಬೇರೆ ವಿಚಾರ ಇರ್ಬೋದು, ನೀನು ನಾನು, ಅದು ಅವರವರ ಸ್ಟೇಟಸ್ ಇರ್ತಕ್ಕಂತೆ ಒಂದು ಲೆವೆಲ್ ಸಹಿಸ್ಕೊಳ್ಬಹುದು. ಆದ್ರೆ ಅಶ್ವಿನಿ ಗೌಡ ಅವರು ರಾಶಿಕಾ ವಿಷಯದಲ್ಲಿ ಓಕೆ ಏನೇ ಇದ್ರು ಕೂಡ, ಏನೇ ಒಂದು ಮನಸ್ತಾಪ ಅದು ಇದು ಆಟದಲ್ಲಿ ಇದ್ರು ಕೂಡ, ನಿನಗೆ ಹೊರಗೆ ಮಲಗಲಿಕ್ಕೆ ಅಥವಾ ಹೊರ್ಕೊಳ್ಳಿಕ್ಕೆ ರಘು ಅವರ ತೊಡೆಬೇಕು ಅನ್ನುವಂತ ಒಂದು ಮಾತಿದೆಯಲ್ಲ, ಅದು ಕೂಡ ಇಟ್ಸ್ ನಾಟ್ ಎನ್ ಎಲಿಜಿಬಲ್ ವರ್ಡ್ಸ್ ಟು ಬಿ, ಅದು ಸರಿಯಲ್ಲ. ಅದನ್ನ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಹೋಗಲ್ಲ. ಅದು ಅತ್ಯಂತ ಕೆಟ್ಟ ಶಬ್ದ. ಜೊತೆಗೆ ಧ್ರುವಂತವ್ರು ಆಡಿದಂತ ರಾಶಿಕಾ ಶೆಟ್ಟಿ ಅವರಿಗೆ ಆಡಿದಂತ ಮಾತು ಕೂಡ ಅಸಹ್ಯ ಅನ್ನುವಂತ ಮಾತು ಕೂಡ, ಅದು ಕೂಡ ಬಿಗ್ ಬಾಸ್ ನಲ್ಲಿ ಆಡಬಾರದಂತ, ಒಂದು ಹೆಣ್ಣು ಮಕ್ಕಳಿಗೆ ಆಡಬಾರದಂತ ಒಂದು ಶಬ್ದ. ಹಾಗಾಗಿ ಅದನ್ನ ಬಿಟ್ಟು ಜನಪ್ರಿಯತೆಯ ಆಧಾರದ ಮೇಲೆ, ಬಿಗ್ ಬಾಸ್ ನ ಕನ್ಸರ್ನ್ ಆಧಾರದ ಮೇಲೆ ಇದೀಗ ಅಶ್ವಿನಿ ಗೌಡ ಅವರು ಟಾಪ್ 3 ಬರುವಂತ ಎಲ್ಲಾ ಸಾಧ್ಯತೆ ಇದೆ ಅನ್ನುವಂತ ಮಾತು ಇದೀಗ ಕೇಳಿ ಬರ್ತಿದೆ. ಒಂದ್ ವೇಳೆ ಟಾಪ್ 3 ಅಥವಾ ಟಾಪ್ 5 ಒಳಗೆ ಬಂದಿಲ್ಲ ಅಂದ್ರೆ ಮುಂದಿನ ವಾರ
ಅಶ್ವಿನಿ ಗೌಡ ಅವರು ಎಲಿಮಿನೇಟ್ ಆಗೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ ಎನ್ನುವಂತ ಮಾತು ನನ್ನ ಒಂದು ಅನಿಸಿಕೆ. ಒಂದು ವೇಳೆ ನೀವು ಟಾಪ್ 5 ಕರ್ಕೊಂಡ್ರೆ ಅಟ್ ಲೀಸ್ಟ್ ಅವ್ರನ್ನ ಟಾಪ್ 2 ಅಥವಾ ಟಾಪ್ 3 ಒಳಗೆ ಬರಬೇಕು ಮತ್ತು ಅವರನ್ನ ಒಂದು ಸಮಾಧಾನಕರ ಬಹುಮಾನವಾಗಿ ಅಥವಾ ಅವರನ್ನ ಒಂದು ಮಟ್ಟಿಗೆ ನೀವು ಗೌರವಿಸಲೇಬೇಕಾಗುತ್ತೆ. ಯಾಕಂದ್ರೆ ಅವರಿಗೆ ಒಂದು ಹಿನ್ನೆಲೆ ಇದೆ. ಆ ಹಿನ್ನೆಲೆಯನ್ನು ಬಿಟ್ಟು ನೀವು ಬಿಗ್ ಬಾಸ್ ಅನ್ನ ಕೂಡ ಕನ್ಸಿಡರ್ ಮಾಡೋದಾದ್ರೆ, ಟಾಸ್ಕ್ ಅನ್ನ ಕನ್ಸಿಡರ್ ಮಾಡೋದಾದ್ರೆ ಯಾವ ಒತ್ತಡ, ಯಾವ ಮೈಂಡ್ ಗೇಮು ಅಶ್ವಿನಿ ತಗ್ಲಿಲ್ಲ, ಬಗ್ಲಿಲ್ಲ ಎನ್ನುವಂತ ಮಾತು. ಯಾಕಂದ್ರೆ ಇಡೀ ನಿನ್ನೆ ಒಂದು ವಾರದಿಂದ ಅಥವಾ ಒಂದು ಕಳೆದ 2 ದಿನದಿಂದ ಇಡೀ ಬಿಗ್ ಬಾಸ್ ತಂಡವೇ ಅಶ್ವಿನಿ ಗೌಡ ಅವರ ವಿರುದ್ಧ ಮುಗಿಬಿದ್ದಿದೆ ಮತ್ತು ಅಶ್ವಿನಿ ಗೌಡರನ್ನ ಬೇಕಂತಲೇ ಕಿಚಾಯಿಸ್ತಾ ಇದ್ದಾರೆ. ಇವತ್ತು ಗಿಲ್ಲಿ ಕಿಚಾಯಿಸಿದ್ದಾರೆ, ಇವತ್ತು ರಾಶಿಕಾ ಕಿಚಾಯಿಸಿದ್ದಾರೆ, ಎಲ್ಲರೂ ಕೂಡ ಕಿಚಾಯಿಸ್ತಿದ್ದಾರೆ. ಆದ್ರೆ ಒಂದು ಹಂತಕ್ಕೆ ಅಶ್ವಿನಿ ಗೌಡ ಅವರಿಗೆ ಎಲ್ಲೋ ಒಂದ್ ಕಡೆ ಅನ್ಸ್ಬಿಟ್ಟಿದೆ, ಕಳೆದ ವಾರ ನಾನು ತಪ್ಪು ಮಾಡಿದ್ದೇನೆ, ನನ್ನನ್ನ ಬೇಕಂತ ನಾನು ಕಾಲೆಳ್ಲಿಕ್ಕೆ ಹೋದೆ, ಗಿಲ್ಲಿ ಅವರ ಕಾಲೆಳ್ಲಿಕ್ಕೆ ಹೋದೆ, ಗಿಲ್ಲಿ ಅವರ ಬಾಯಿಂದ ತಪ್ಪು ಬರ್ಬೇಕನ್ನುವಂತ ಮಾತನ್ನ ಇಂಟೆನ್ಷನ್ ಇಟ್ಕೊಂಡು ನಾನು ಕಾಲೆಳೆದೆ. ಆದ್ರೆ ಆ ಪುಣ್ಯಾತ್ಮ ಯಾವುದೇ ಕಾರಣಕ್ಕೂ ಪೇಷನ್ಸ್ ಕಳ್ಕೊಳ್ಳದೆ ಯಾವುದನ್ನು ಅಡ್ವರ್ಟ್ ಮಾಡ್ಕೊಂಡಿಲ್ಲ. ಹಾಗಾಗಿ ಈ ವಾರ ಸ್ವಲ್ಪ ಅತ್ಯಂತ ಒಂದು ಕಷ್ಟದಾಯಕವಾದ ಘಟ್ಟವಾದ್ರಿಂದ ಅವರು ನನ್ನ ಕಾಲೆಳೆದ್ರು ಕೂಡ ನಾನು ಏನನ್ನು ಮಾಡಬಾರ್ದು ಅನ್ನೋ ಕಾರಣಕ್ಕಾಗಿ ಗಿಲ್ಲಿ ಕಾಲೆಳೆದ್ರು, ರಾಶಿಕಾ ಕಾಲೆಳೆದ್ರು. ಆದ್ರೂ ಕೂಡ ಅಶ್ವಿನಿ ಅವರು ಸ್ವಲ್ಪ ಮಟ್ಟಿನ ಈ ದುರಂತ ಸ್ಟೈಲ್ ಹಾಕಿ ಸ್ವಲ್ಪ ಮಟ್ಟಿನ ಹಾಗೆ ಸಮಾಧಾನಗೊಂಡ್ರು. ಹಾಗಾಗಿ ಒಂದು ವಾರದಲ್ಲಿ ಏನೆಲ್ಲ ಡೆವಲಪ್ಮೆಂಟ್ ಆಗೋದನ್ನ ನೋಡ್ಕೊಂಡ್ರೆ ಇದೀಗ ಅಶ್ವಿನಿ ಅವರು ಟಾಪ್ 3 ಬರುವಂತ ಚಾನ್ಸಸ್ ಇದೆ. ಇನ್ನು ಟಾಪ್ 4 ಅಲ್ಲಿ ಧನುಷ್ ಬರಬಹುದು, ಜೊತೆಗೆ ಟಾಪ್ 5 ಅಲ್ಲಿ ರಾಶಿಕಾ ಕೂಡ ಬರಬಹುದು. ಇವೆಲ್ಲವನ್ನು ನೋಡ್ತಾ ಇದ್ರೆ ಈ ವಾರ ನಾಮಿನೇಷನ್ ಆಗೋದ್ರಲ್ಲಿ ರಘು ಅಥವಾ ಕಾವ್ಯ ಮನೆಯಿಂದ ಹೊರಗೆ ಹೋಗ್ಬೋದು ಎನ್ನುವಂತ ಪ್ರೆಡಿಕ್ಷನ್ ಕೂಡ ನಾವು ಮಾಡಿದಂತ ಸರ್ವೆಯಲ್ಲಿ ತಿಳಿದು ಬರುತ್ತೆ. ಹಾಗಾಗಿ ಟಾಪ್ 1 ಆಗಿ ಗಿಲ್ಲಿ, ಟಾಪ್ 2 ಅಲ್ಲಿ ರಕ್ಷಿತಾ, ಟಾಪ್ 3 ಅಲ್ಲಿ ಅಶ್ವಿನಿ ಗೌಡ, ಟಾಪ್ 4 ಅಲ್ಲಿ ಧನುಷ್, ಟಾಪ್ 5 ಅಲ್ಲಿ ರಾಶಿಕಾ. ಹೀಗೆ 5 ಇದೀಗ ಟಾಪ್ 5 ಹೋಗ್ತಾರೆ. ಅದರಲ್ಲಿ ಗಿಲ್ಲಿ ನಟ ಗೆದ್ದು ಬೀಗ್ತಾನೆ ಎನ್ನುವಂತ ಪ್ರೆಡಿಕ್ಷನ್ ಇದೀಗ ಒಂದು ಸರ್ವೆ ಮಾಡಿದೆ ಮತ್ತು ಅದು ನಿಜವಾಗುವಂತ ಎಲ್ಲ ಹಂತಕ್ಕೂ ಬರುವಂತ ಕಾಲ ಸನ್ನಿಹಿತವಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.